ನೋಡ್ರಿ ಎಷ್ಟು ಚೆನ್ನಾಗಿ ವಾದ ಮಾಡ್ತಾರೋ, ಅವ್ರ ಕೈಯಿಂದ ಬಿದ್ದಿದ್ದು ನಾನೇ ನೋಡ್ದೆ ಅಂತ. ಎಷ್ಟು ಚೆನ್ನಾಗಿ ಸಿಂಕ್ ಮಾಡ್ಕೊಂಡ್ರು ನನ್ನ ದುಡ್ಡನ್ನ. ಫುಲ್ಲು ಕೊಬ್ಬರಿನೇ ಇತ್ತು, ಇವಾಗೆಲ್ಲ ಒಳಗಡೆ ಹಾಕಿ ನೋಡಿ ಕ್ರಶ್ ಆಗಿರೋದು. ಅದು ಬಂದಿರೋದು ಎಣ್ಣೆ, ಕೊಬ್ಬರಿ ಎಣ್ಣೆ, ಪ್ಯೂರ್, ನೋ ಅಡಲ್ಟ್ರೇಷನ್, ಝೀರೋ ಅಡಲ್ಟ್ರೇಷನ್, ಲಿಟ್ರಲಿ ಝೀರೋ ಅಡಲ್ಟ್ರೇಷನ್. ಸೊ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಸಾಕು ನನಗೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ನನ್ನ ವ್ಲಾಗಲ್ಲಿ ಆ್ಯಸ್ ಯೂಶುವಲ್ ಡೈಲಾಗು ಏನು ಹೇಳಿ, ಲೇಟಾಗಿ ಹೋಗಿದೆ ಇವತ್ತು ಹೊರಡೋದಕ್ಕೆ ಅಂತ. 9:30ಗೆ ಶೋ ಇದೆ, ಓಕೆನಾ. ಕಾಟೇರ ಸಿನಿಮಾ ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಆಲ್ರೆಡಿ ಬುಕ್ ಆಗಿದೆ 9:30ಗೆ. ಆ್ಯಂಡ್ 9:15 ಆಗಿದೆ. ಆಲ್ಮೋಸ್ಟ್ 9ರಿಂದ 10 ಕಿಲೋಮೀಟ್ರ್ ಹೋಗ್ಬೇಕು ನಾನು ಇಲ್ಲಿಂದ. ಹೆಂಗೆ ಹೋಗ್ತೀನಿ, ಕರೆಕ್ಟ್ ಟೈಮಿಗೆ ಮ್ಯಾಚ್ ಮಾಡ್ತೀನಾ ಇಲ್ವಾ ಅಂತ ಕಾದು ನೋಡೋಣ, ಬನ್ನಿ, ಲೆಟ್ಸ್ ಗೋ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಏನಾದ್ರು ಮಿಸ್ ಮಾಡ್ಕೊಂಡ್ರೆ ಬೇಜಾರಾಗ್ಬಿಡುತ್ತೆ. ಸೊ ಹಾಗಾಗಿ ಮಿಕ್ಕಿದ ಮಾತನ್ನ ಅಂದುವೆ ಆಡೋಣ, ಲೆಟ್ಸ್ ಗೋ ಬನ್ನಿ. ಈ ನಡುವೆ ಬರ್ತಾ ಬರ್ತಾ ಸಿನಿಮಾ ಹುಚ್ಚು ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ಮುಂಚೆ ಎಲ್ಲ OTTನಲ್ಲಿ ಇಲ್ಲ ಟಿ ವಿಲಿ ಬರಲಿ, OTTನೂ ಅಲ್ಲ ಬಿಡಿ, ಟಿ ವಿಲಿ ಬರಲಿ ಅಂತ ಕಾಯ್ತಾ ಇದ್ವಿ. ಇವಾಗೆಲ್ಲ ಟಿ ವಿಲಲ್ಲಿ ಯೋಚನೆ ಕೂಡ ಮಾಡಲ್ಲ. ಸಿನಿಮಾ ಎಲ್ಲ ರಿಲೀಸ್ ಆದರೆ ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡೋಣ, ಅದೇ ಫೀಲು, ಅದೇ ಎಕ್ಸ್ಪೀರಿಯೆನ್ಸು, ಅದೇ ಮಜಾ ಅಂತ ಹೋಯ್ತೀವಿ. ಸೊ ಇವತ್ತಂತೂ ಸಿಕ್ಕಾಬಟ್ಟೆ ಕಾಯ್ತಾ ಇದ್ದೆ. ಕಾಟೀರ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇದೆ ನನಗಂತೂ. ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ಅಂದಮೇಲೆ ಒಂದು ಲೆವೆಲ್ ಇದ್ದೇ ಇರುತ್ತೆ ಅದಕ್ಕೆ. ಸೊ ಅದೇ ಹೋಪ್ಸಲ್ಲಿ ಇವತ್ತು ನಾನು ಹೋಗ್ತಾ ಇರುವುದು. ಟೈಮ್ ಎಷ್ಟಾಗಿದೆ ಅಂತ ಹೇಳಿದ್ರೆ ಗುರು, ಇನ್ನೂ 2 ನಿಮಿಷ ಇದೆ 9:30ಗೆ. ಯಾಕೆ ಹಿಂಗಾಗೋದೆ ನಾನು ಬರ್ತಾ ಬರ್ತಾ. ಇನ್ನೊಂದು 3-4 ಕಿಲೋಮೀಟರ್ನೂ ಇರಬೇಕು ಥಿಯೇಟರು. ಅಯ್ಯೋಯ್ಯೋಯ್ಯೋಯ್ಯೋಯ್ಯಪ್ಪ, ಅದರಲ್ಲಿ ಬಂಪಿ ರೋಡ್ಗಳು ಬೇರೆ. ಟೈಮಿಗೆ ರೆಸ್ಪೆಕ್ಟ್ ಕೊಡಬೇಕು. ಬರ್ತಾ ಬರ್ತಾ ಹಾಳಾಗೋಗ್ತಾ ಇದ್ದೀನಿ, ಟೈಮಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಾನು. ಆದರೂ ಏನೇ ಹೇಳಿ, ನಮ್ಮ ಡಿ ಬಾಸ್ ಸಿನಿಮಾ ಅಂದರೆ ಒಂದು ಒಳ್ಳೆ ಎನರ್ಜಿ. ಮಧ್ಯರಾತ್ರಿ 12 ಗಂಟೆಗೆಲ್ಲ ಶೋಗಳಿದ್ದಾವೆ. ಸೊ ಅದೆಲ್ಲ ಹೌಸ್ಫುಲ್ಲು ಓಡ್ತಾವೆ, ಎಲ್ಲ ಸೋಲ್ಡ್ ಔಟ್ ಟಿಕೆಟ್ಸು. ಒಂದು ನ್ಯೂಸ್ ನೋಡಿದೆ, ಏನಂದರೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಪ್ರೀ ಬುಕ್ಕಿಂಗಲ್ಲೇ 1 ಕೋಟಿ 2 ಕೋಟಿ ಹತ್ರ ಏನೋ ಮಾಡಿದೆ ಅಂತ. ಆ್ಯಂಡ್ ನಾವು ಕಂಡಾಗೂ ಎಲ್ಲ ಫಾಸ್ಟ್ ಫಿಲ್ಲಿಂಗು ಇಲ್ಲ ಸೋಲ್ಡ್ ಔಟ್ ಆಗೇ ಇದ್ದು ಶೋಗಳು. ಸೊ ಇವತ್ತಂತೂ ಬಿಡಿ, ಫುಲ್ ಡೇಗಂತೂ ಫಾಸ್ಟ್ ಫಿಲ್ಲಿಂಗ್ ಇಲ್ಲ ಸೋಲ್ಡ್ ಔಟ್ ಆಗೇ ಇದೆ. ಈ ಫ್ಯಾನ್ ಕ್ರೇಜ್ನ ನೋಡಿ ಒಂದಂತೂ ಖಂಡಿತ ಅನ್ನಿಸ್ತು ನನಗೆ, ಫ್ಯಾನ್ಸು ಅಂತ ಇದ್ದರೆ, ಫಾಲೋವರ್ಸು ಅಂತ ಇದ್ದರೆ ನಮ್ಮ ಡಿ ಬಾಸ್ಗಿದಾರಲ್ಲ ಆ ಥರ ಇರಬೇಕು, ಆ ಥರ ಜೀವನದಲ್ಲಿ ಸಂಪಾದನೆ ಮಾಡಬೇಕು ಜನನ ಅಂತ ಅನ್ನಿಸ್ತು. ಯಾವುದು ಗುರು ಇದು ಜಾಮು, ಯಾರೇನಾರು ಅನ್ಕೊಳ್ಳಿ, ನಾನು ಹೊಡಿತೀನಿ ಸಿಕ್ ಜಾಗದಲ್ಲಿಂದನೇ. ಲೆಫ್ಟಲ್ಲಿ ಇರ್ಬೋದಾ ಜಾಗ? ಹಾಂ, ಸ್ವಲ್ಪ ಐತೆ, ಹೋಗ್ಬಿಡುವ. ಇಲ್ಲ ಸಿನಿಮಾಗೆ ಲೇಟ್ ಆಗಿಬಿಡುತ್ತೆ. ಇನ್ನೇನು ಇಟ್ಟೇ ಬಿಡ್ತಾನೆ. ಬಂದೆ, ಹೌಸ್ಫುಲ್ಲು. ಏನು ಎಂಟ್ರಿಗೆ ಅಂತ ಬೋರ್ಡ್ ನೋಡಿದ್ವಿ. ಖುಷಿ ಗುರು, ಖುಷಿ. ನಮ್ಮ ಕನ್ನಡ ಸಿನಿಮಾ ಶುರುವಾಗಿದೆ ಗುರು. ವಿಜುಲ್ಗಳು ಬೇಜಾನ್ ಬರ್ತಾವೆ. ಸಿನಿಮಾ ಜೋಶಲ್ಲಿ ಎಷ್ಟು ಚೆನ್ನಾಗಿ ಕಳ್ಕೊತೀನಿ ನೋಡಿ. ಪರ್ಸ್ ತೆಗಿತೀನಿ, ಪರ್ಸ್ ಜೊತೆಗೆ 100 ರೂಪಾಯಿ ಬರುತ್ತೆ. ಆಕ್ಚುಲಾಗಿ 120 ರೂಪಾಯಿ ಇದ್ದಿದ್ದು ಕೆಳಗಡೆ 20 ರೂಪಾಯಿ ಬಿದ್ದಿದೆ ನೋಡ್ರಿ. ಅದು ನಾನು ಗಮನಿಸೇ ಇಲ್ಲ. 100 ರೂಪಾಯಿ ತೆಗೆದು ಅವ್ರಿಗೆ ವಾಪಸ್ ಕೊಡ್ತೀನಿ, ಚೇಂಜ್ ಇಲ್ಲ ಅಂತ. ಮತ್ತೆ ವಾಪಸ್ ಇಸ್ಕೋತೀನಿ 100 ರೂಪಾಯಿನ 20 ರೂಪಾಯಿ ಕೊಟ್ಟು ಪಾರ್ಕಿಂಗ್ ಚಾರ್ಜಸ್ ಅಂತ. ವಾಪಸ್ ಟಿಕೆಟ್ ಕೊಟ್ಟಿರ್ಲಿಲ್ಲ ಅಂತ ಬಂದೆ. ನಾನು ಹೋಗಿದ್ ನೋಡಿ, ಇಬ್ರು ಲವಕ್ಕಂತ ಕೈ ಹಾಕಿದ್ರು ಟಿಕೆಟ್ಗೆ. ಅಂಡ್ ನೋಡ್ರಿ ಎಷ್ಟು ಚೆನ್ನಾಗಿ ವಾದ ಮಾಡ್ತಾರೋ, ಅವ್ರ ಕೈಯಿಂದ ಬಿದ್ದಿದ್ದು ನಾನೇ ನೋಡ್ದೆ ಅಂತ. ಎಷ್ಟು ಚೆನ್ನಾಗಿ ಸಿಂಕ್ ಮಾಡ್ಕೊಂಡ್ರು ನನ್ನ ದುಡ್ಡನ್ನ. ಲೇಟ್ ಆಗ್ಬಿಟ್ಟೈತೆ ಗುರು, ಲೇಟ್ ಆಗ್ಬಿಟ್ಟೈತೆ. ಓಡಲೇ. ಸಿನಿಮಾ ಮುಗೀತು, ಇವಾಗ ಹೊರಗಡೆಗೆ ಹೋಗುತ್ತಿದ್ದೇನೆ. ಹೋಗ್ಬೇಕಾದ್ರೆ ನಾನು ಹೇಳ್ಕೊಂಡು ಹೋದೆ, ಈ ವರ್ಷದ ಕೊನೆ ಸಿನಿಮಾ ನಾನು ನೋಡೋದು. ಸೊ ಬೆಸ್ಟ್ ಸಿನಿಮಾ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಆ ಎಕ್ಸ್ಪೆಕ್ಟೇಷನ್ ರೀಚ್ ಆದರೆ ಸಾಕು ಅಂತ. ದೇವರಾಣೆ ರೀಚ್ ಆಗಿಬಿಡ್ತು. ಈ ಫೈಟ್ ಸೀನ್ಗಳೆಲ್ಲ ಬರ್ತಾವಲ್ಲ ಸಿನಿಮಾದಲ್ಲಿ, ಅದ್ರಕ್ಕೆ ಅಷ್ಟೊಂದು ಫ್ಯಾನ್ ಅಲ್ಲ ನಾನು, ಓಕೆನಾ. ಬಟ್ ಈ ಸಿನಿಮಾ ಕಾಟೀರನಲ್ಲಿ ನಮ್ಮ ಡಿ ಬಾಸ್ ಅವ್ರು ಮಾಡಿರೋ ಫೈಟ್ಗಳು, ಯಪ್ಪ ದೇವರೇ, ಒಂದೊಂದು ಫೈಟೂ ಆ್ಯಕ್ಚುಲಿ ಒಂದು ಫೈಟ್ ಇದೆ, ಓಕೆನಾ, ಅದಂತೂ ಹೇಳಲೇಬೇಕು. ಅದು ಯಾವ ಫೈಟು ಅಂತ ನೀವು ಸಿನಿಮಾನೇ ನೋಡಬೇಕು. ಬಟ್ ಆ ಒಂದು ಫೈಟಲ್ಲಿ ಅವರ ಆ್ಯಕ್ಷನ್ ನೋಡಿದ್ರೆ ಗೂಸ್ ಬಂಪ್ಸ್ ಗುರು, ಲಿಟ್ರಲಿ ಗೂಸ್ ಬಂಪ್ಸು. ಸೀಟ್ ತುದಿನಲ್ಲಿ ಕುತ್ಕೊಂಡು ನೋಡೋದು ಅಂತಾರಲ್ಲ, ಹಂಗೆ ನೋಡಿದ್ದೀನಿ ಆ ಸೀನ್ನ. ಅದೇನು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ, ಅದು ಏನು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗಲೇ ಹೇಳಿಬಿಟ್ರೆ ಸ್ಪಾಯ್ಲರ್ಸ್ ಬಿಟ್ಕೊಟ್ಟಂಗೆ ಆಗಿಬಿಡುತ್ತೆ, ಬೇಡ.
ಮಜಾ ಬರೋದಿಲ್ಲ. ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಮಾಡಬೇಕು ಅಂತ ಅಂದರೆ ನಮ್ಮ ಡಿ ಬಾಸ್ ಅವರು ಮತ್ತು ನಮ್ಮ ಅಪ್ಪು ಅವರು ಎತ್ತಿದ ಕೈ, ಓಕೆನಾ. ಸೊ ಇದಕ್ಕೆ ಮುಂಚೆನೂ ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ನೋಡಿದ್ದೀವಿ ನಾವು, ಕನ್ನಡ ಶಾಲೆಗಳು ನುಡಿಸ್ಬೇಕು ಅಂತ ಹೇಳ್ಬಿಟ್ಟು ಸಿನಿಮಾ ಮಾಡಿದರು. ಆ್ಯಂಡ್ ಈಗ ಮಾಡಿರೋ ಸಿನಿಮಾ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ನಾವು ಸಣ್ಣ ವಯಸ್ಸಿಂದ ಓದ್ಕೊಂಡ್ಬಂದಿದ್ದೀವಿ ಪುಸ್ತಕದಲ್ಲೆಲ್ಲ. ಸೊ ಅದೇ ರಿಲೇಟೆಡಾಗಿ ಒಂದು ಸಿನಿಮಾ ಮಾಡಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಯಿತು. ಜಾತಿ ಭೇದದ ಬಗ್ಗೆನೂ ಒಂದೊಳ್ಳೆ ಮೆಸೇಜ್ ಇದೆ. ಎಲ್ಲಾ ಜಾತಿಗಳಲ್ಲೂ ಶ್ರೇಷ್ಠವಾದ ಜಾತಿ ಮನುಷ್ಯ ಜಾತಿ ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ ಅಂಡ್ ತೋರಿಸ್ಕೊಟ್ಟಿದ್ದಾರೆ ಕೂಡ. ಪ್ರತಿಯೊಂದು ಕ್ಯಾರೆಕ್ಟರ್ನು ಅದರದ್ದೇ ಆದ ಪಾತ್ರ ನಿರ್ವಹಿಸಿದೆ ಗುರು, ಪ್ರತಿಯೊಬ್ಬರದ್ದು ಅಷ್ಟೇ. ಆ್ಯಂಡ್ ನಮ್ಮ ದೊಡ್ಡಣ್ಣ ಅವ್ರನ್ನ ಪಾಪ ಒಂದೇ ಸರಿ ಒಂದು ಗ್ಲಿಮ್ಸಲ್ಲಿ ತೋರಿಸ್ಬಿಟ್ಟು ಬಿಟ್ಬಿಡ್ತಾರೆ. ಇನ್ನೊಂಚೂರು ಪಾತ್ರ ಇದ್ದಿದ್ದು ಅವ್ರದ್ದು ಇನ್ನೂ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಏಕೆಂದರೆ ಇತ್ತೀಚೆಗೆ ದೊಡ್ಡಣ್ಣ ಅವರು ಕಾಣಿಸ್ಕೊಳ್ಳೋದೇ ಕಡಿಮೆ ಆಗಿಬಿಟ್ಟಿದೆ. ಸೊ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಇನ್ನೊಂದು ಖುಷಿ ತಂತು ನನಗೆ. ಓವರ್ ಆಲ್ ಸಿನಿಮಾ ಅಂತೂ ಅದ್ಭುತ. ನಮ್ಮ ಶ್ರುತಿ ಮೇಡಮ್ ಅವರ ಆ್ಯಕ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಗ್ಲೂ ಹೇಳಿದೆ, ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ, ನಮ್ಮ ಡಿ ಬಾಸ್ ಅವ್ರಿಗಿರೋ ಲಾಯಲ್ ಫ್ಯಾನ್ಸು ಏನು ಜನ ಸಂಪಾದನೆ ಮಾಡಿದ್ದಾರೆ, ಆ ಥರ ಒಬ್ಬ ಮನುಷ್ಯ ಸಂಪಾದನೆ ಮಾಡಿಬಿಟ್ರೆ ಒಂದು ಜೀವನ ಸಾರ್ಥಕ ಗುರು, ನಿಜವಾಗ್ಲೂ ಸಾರ್ಥಕ. ಸೊ ಗೈಸ್, ಇವಾಗ ನಾನು ನಮ್ಮ ಗಾರ್ಡನಿಗೆ ಬಂದಿದ್ದೀನಿ ಆ್ಯಂಡ್ ನನ್ನ ಕ್ಯಾಮ್ರಾ ಬ್ಯಾಟ್ರಿ ಚಾರ್ಜರ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅದು ತೊಗೊಂಡು ಹೋಗೋಣ ಅಂತ ಬಂದಿದ್ದು. ಆ್ಯಂಡ್ ಹಂಗೆ ಚೇಪೆಕಾಯಿ ಏನಾದ್ರು ಇದೆಯಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಯಾವುದೂ ಹಣ್ಣಾಗಿಲ್ಲ ಅನ್ಸುತ್ತೆ, ಎಲ್ಲ ಕಿತ್ಕೊಂಡು ಹೋಗಿರಬೇಕು ಡ್ಯಾಡಿ. ಇಲ್ಲೊಂದು ಐತೆ, ಇಲ್ಲ ಇನ್ನು ಕಾಯಿ. ಯಾಕೋ ಹೆವಿ ಸೌಂಡ್ ಕೊಡ್ತಾವ್ರೆ ಬಾಯ್ಸು. ಯಾಕೋ ಯಾರು ಬಂದರು? ಬರಲಿ ಕಳ, ಬರಲಿ. ಏನಾಯ್ತು? ಇವನ ಮೇಲೆ ಬಿದ್ದುಬಿಡ್ಚಲ್ಲೋ ಪಾಪ. ಏನು ಸಮಾಚಾರ? ಏನೋ ಬೇಡ, ಏನು ಸಮಾಚಾರ? ಪ್ರತಿ ಸರಿನೂ ಅಷ್ಟೇ ನಾನು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ನನ್ನ ಗಾಡಿ ಧೂಳು ಹೊಡಿತಾ ಇದೆ, ಕಾರ್ ಧೂಳು ಹೊಡಿತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ಇವತ್ತು ಸ್ಟೋರಿ ಕಂಪ್ಲೀಟ್ಲಿ ಚೇಂಜು. ಕಾರು ಕ್ಲೀನಾಗಿ ಪಳಪಳ ಅಂತ ಹೊಡಿತಾ ಇದೆ. ನೆನ್ನೆ ಹೋಗ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಸ್ಕೊಂಡು ಬಂದಿದ್ದೀನಿ ಕಾರ್ನ. ಬಟ್ ವಾಶ್ ಮಾಡಿಸಿದ್ದೇನಕ್ಕೆ ಅಂದರೆ ಒಂದು ಪ್ಲ್ಯಾನ್ ಇತ್ತು ನ್ಯೂ ಇಯರ್ಗೆ 31ಗೆ. ಆದರೆ ಏನು ಮಾಡೋಣ, ನಮ್ಮ ದುರ್ಲಕ್ಕು ಅಂತಾರಲ್ಲ, ಹಾಗೆ ನಾವೇನು ಪ್ಲ್ಯಾನ್ ಹಾಕೊಂಡಿದ್ವಿ 31 ಅಂತ ಹೇಳ್ಬಿಟ್ಟು ಅದು ಕ್ಯಾನ್ಸಲ್ ಆಗೋಯ್ತು ಪ್ಲ್ಯಾನು. ಅಟ್ಲೀಸ್ಟ್ ಕಾರ್ನ ನಾನು ತೊಳಸಿರೋದಕ್ಕಾದ್ರೂ ಕ್ಲೀನಾಗಿ ಪಳಪಳ ಅಂತ ಒಳಸಿರೋದಕ್ಕಾದ್ರೂ ಹೋಗ್ಬೇಕು, ಪ್ಲ್ಯಾನ್ ಆನ್ ಆಗಬೇಕು ಅನ್ನೋ ಫೀಲ್ ಇದೆ. ಬಟ್ ನೋಡೋಣ, ಅದು ಗ್ಯಾರಂಟಿ ಇಲ್ಲ. ಚೀಲದ ತುಂಬ ಕೊಬ್ಬರಿ ಇದೆ. ಸೊ ಈ ಕೊಬ್ಬರಿ ಎಲ್ಲ ನಮ್ಮ ತೋಟದ್ದೇ ಕೊಬ್ಬರಿ, ಓಕೆನಾ. ಸೊ ಲಾಸ್ಟ್ ಟೈಮ್ ಬ್ಲಾಗ್ ನೋಡಿರೋರು ನೆನಪಿರುತ್ತೆ, ಕೊಬ್ಬರಿ ಎಲ್ಲ ಹೊಡಿತಾ ಇದ್ವಿ ನಾವು, ಚಿಪ್ ಸಮೇತ ಇದ್ದಿದ್ದು ಕೊಬ್ಬರಿನ. ಇವಾಗ ಇದನ್ನು ಗಾಣಕ್ಕೆ ತೊಗೊಂಡೋಗಿ ಎಣ್ಣೆ ಬಿಡಿಸೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ಡ್ಯಾಡಿ ಹೋಗ್ತಾ ಇದ್ದೀವಿ. ಏನೋ ಒಂಥರ ಖುಷಿ, ನಮ್ಮ ತೋಟದ್ದೇ ಅಲ್ವಾ ಕೊಬ್ಬರಿ, ಅದನ್ನು ನಾವು ಎಣ್ಣೆ ಬಿಡಿಸೋದು, ಅದರಲ್ಲಿ ಊಟ ಮಾಡೋದು, ಮನಸ್ಸಿಗೆ ಸಮಾಧಾನ. ಬಂದಿದ್ದೀವಿ, ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲೇ ಇರೋದು ಇದು ಗಾಣ. ಸೊ ಎಲ್ಲ ಇಟ್ಟವ್ರೆ. ಬಟ್ ನಾವು ನಮ್ಮ ಸ್ವಂತ ಕೊಬ್ಬರಿನಲ್ಲೇ ಎಣ್ಣೆ ಬಿಡಿಸ್ಕೊಂಡು ಹೋಗ್ಬೇಕು ಅಂತ ಇದು ನಾವೇ ತಂದಿದ್ದು ಕ್ಯಾನು. ಸೊ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಿ. ಹುಡುಗ ಊಟಕ್ಕೆ ಹೋಗಿದ್ದಾರಂತೆ. ಸೊ ಅವ್ರು ಬಂದಮೇಲೆ ಬಿಡೋದು ಎಣ್ಣೆನ. ಆ್ಯಂಡ್ ಇದ್ರನ್ನಲ್ಲೇ ಬಿಡೋದು. ಇದು ಕಡಲೆಕಾಯಿ ಎಣ್ಣೆ ನೋಡಿ, ಕಲರ್ ಯಾವ ಥರ ಇದೆ, ಇದ್ರನ್ನಲ್ಲೇ ಬಿಟ್ಟಿರೋದು. ಆ್ಯಂಡ್ ಗಷ್ಟ, ಅದು ಗಷ್ಟ ಅನ್ನಲ್ಲ, ಅದನ್ನ ಇಂಡಿ ಅಂತಾರೆ. ಸೊ ಅದೇನು ಲೆಫ್ಟ್ ಓವರ್ ಇರುತ್ತೆ ಕೊಬ್ಬರಿದಾಗಿರ್ಬೋದು, ಆಮೇಲೆ ಕಡಲೆಕಾಯ್ದಾಗಿರ್ಬೋದು, ಅದನ್ನು ಇಂಡಿ ಅಂತಾರೆ. ಸೊ ಇದು ಹಿಂಡಿ. ಟೈಮ್ ಇತ್ತಲ್ಲ, ಸೊ ಹಂಗೆ ಲೀಟ್ರ್ ಎಷ್ಟು ಅಂತೆಲ್ಲ ನೋಡ್ತಾ ಇದ್ದೆ. ಕೊಕೊನೆಟ್ ಆಯಿಲ್ ನೋಡಿರಿ, ಕೊಬ್ಬರಿ ಎಣ್ಣೆ ಕೋಲ್ಡ್ ಪ್ರೆಸ್ಡು 450 ರೂಪಾಯಿ ಲೀಟ್ರು. ಸೊ ಬೈ ಚಾನ್ಸ್ ಯಾರಿಗಾರು ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಒಂದು ಬೇಜಾನ್ ಕೊಬ್ಬರಿ ಇದೆ. ಆ್ಯಂಡ್ ಊರಲ್ಲೂ ಅಷ್ಟೇ ಕೊಬ್ಬರಿ ಇನ್ನೂ ಇದೆ, ಎಣ್ಣೆ ಮಾಡಿಸೋಣ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾರಿಗಾರು ಬೇಕಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಳಗಡೆನೇ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ಸಾಕು ನನಗೆ. ಸೊ ಆಲ್ಮೋಸ್ಟ್ ಎಷ್ಟು 350 ರೂಪೀಸ್ ಲೀಟ್ರ್ ಹಂಗೆ ನಾವು ಕೊಡ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಡೆಲಿವರಿ ಚಾರ್ಜಸ್ ಏನಿರುತ್ತೆ ಅದು ಎಕ್ಸ್ಟ್ರಾ ಆಗುತ್ತೆ. ಆಲ್ರೆಡಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ, ಶೈನಿಂಗ್ ಬರ್ತಾ ಇದೆ ಬಿಟ್ಟು. ಸೊ ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಹಸುನಲ್ಲಿ ಎತ್ತಿನ ಗಾಣ ಆಗ್ತಾ ಇರ್ತಾರೆ. ಸೊ ಎತ್ತಿನ ಗಾಣಗಳಿದ್ದಾವಂತೆ. ಸೊ ಅದೊಂದು ಸರಿ ನೋಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ಏನಾದರೂ ಅದ್ರ ಬಗ್ಗೆ ವಿಡಿಯೋ ಬೇಕಾದ್ರೆ ಕಮೆಂಟ್ ಹಾಕಿ ನೋಡೋಣ. ಅಲ್ಲಿ ಒಂದು ವಿಸಿಟ್ ಹಾಕ್ಬಿಟ್ಟು ಅದು ಯಾವ ಥರ ವರ್ಕ್ ಆಗುತ್ತೆ, ಏನು ಕತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ತೀನಿ ಒಂದು ವಿಡಿಯೋ ಮಾಡೋದಕ್ಕೆ. ಎಲೆಕ್ಟ್ರಿಕ್ ಗಾಣ, ಓಕೆನಾ. ಸೊ ಇದೇ ಮಿಷಿನ್ನು ಕಂಪ್ಲೀಟು ಸೆಟ್ಟು, ನೋಡೋಕ್ಕೆ ಒಂಥರ ಖುಷಿ. ಆ್ಯಂಡ್ ಇಲ್ಲಿ ಎಣ್ಣೆ ಬರ್ತಾ ಇರುತ್ತೆ ನೋಡಿ, ಆಗಲೇ ನೋಡಿದ್ರಲ್ಲ, ಇದು ಫುಲ್ಲು ಕೊಬ್ಬರಿನೇ ಇತ್ತು. ಇವಾಗೆಲ್ಲ ಒಳಗಡೆ ಹಾಕಿ ನೋಡಿ ಕ್ರಷ್ ಆಗಿರೋದು, ಅದು ಬಂದಿರೋದು ಎಣ್ಣೆ, ಕೊಬ್ಬರಿ ಎಣ್ಣೆ, ಪ್ಯೂರ್, ನೋ ಅಡಲ್ಟ್ರೇಷನ್, ಝೀರೋ ಅಡಲ್ಟ್ರೇಷನ್, ಲಿಟ್ರಲಿ ಝೀರೋ ಅಡಲ್ಟ್ರೇಷನ್, ಏನು ಮಿಕ್ಸ್ ಏನೂ ಇಲ್ಲ. ಕಣ್ಣು ತುಂಬ ನೋಡೋದಕ್ಕೆ ಖುಷಿಯಾಗುತ್ತೆ. ನೋಡಿ ಹೇಗಿದೆ, ಎಷ್ಟಿದೆ ಆಯಿಲ್ ವೆಲ್
ಸೊ ಇವೆಲ್ಲ ಇನ್ನೂ ಕಡಿಮೆ ಆಗುತ್ತೆ, ಶ್ರಿಂಕ್ ಆಗುತ್ತೆ ಎಲ್ಲ ಎಣ್ಣೆ ಬಂದಮೇಲೆ. ಸೊ ಇಲ್ಲಿ ಆ್ಯಕ್ಚುಲಿ ಬರೋದು ಸ್ಟಾಪ್ ಆಗಿರುತ್ತೆ. ಯಾಕೆ ಅಂತ ಅಂದರೆ ಒಳಗಡೆ ಅದು ಪ್ರೆಸ್ ಮಾಡುತ್ತಲ್ಲ, ಸೊ ಆವಾಗ ಅದೇನು ಔಟ್ಲೆಟ್ ಇರುತ್ತೆ ಅದು ಕ್ಲೋಸ್ ಆಗಿರುತ್ತೆ, ಕೊಬ್ಬರಿ ಹೋಗ್ಬಿಟ್ಟು ತುಂಬ್ಕೊಂಡಿರುತ್ತೆ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಎಣ್ಣೆ ಬರ್ತಿರಲ್ಲ. ಅದನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡಿಬಿಟ್ಟು ಎಣ್ಣೆ ಬರೋ ಥರ ಮಾಡ್ತಾರೆ. ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಒಳಗಡೆ ಕಟ್ಕೊಂಡಿರೋದನ್ನು ಇವಾಗ ತೆಗಿತಾರೆ ನೋಡಿ, ಬರುತ್ತೆ ಎಣ್ಣೆ. ಸೊ ಇದೇನು ಪುಡಿ ಬರ್ತಾಯಿದೆ ಮತ್ತೆ ಈ ಪುಡಿನ ವಾಪಸ್ಸು ಇದ್ರೊಳಗೆ ಹಾಕ್ತಾರೆ. ಸೊ ಅದು ಇನ್ನೊಂದು ರೌಂಡ್ ರುಬ್ಬುತ್ತೆ, ಎಣ್ಣೆ ತೆಗಿಯುತ್ತೆ ಅದರೊಳಗೆ. ನಾನು ಎಲ್ಲ ಕಂಪ್ಲೀಟಾಗಿ ಕ್ರಷ್ ಆಗಿದೆ. ಕ್ರಷ್ ಆದಮೇಲೆ ಇಷ್ಟು ಎಣ್ಣೆ ಬಂದಿದೆ, ಇಷ್ಟು ಉದ್ದ ಕ್ಯಾನ್ ಅದು. ಸೊ ಇಷ್ಟು ಎಣ್ಣೆ ಬಂದಿದೆ. ಆಮೇಲೆ ಎಲ್ಲ ತೂಕ ಆ ಕಡೆ ಇಷ್ಟು ಬಂದಿದೆ ಏನು ಅಂತ ಅಂದ್ಬಿಟ್ಟು. ಸೊ ಕೊನೆಗೆ ಉಳ್ಕೊಳ್ಳೋ ಹಿಂಡಿ ಅದು ವೇಸ್ಟು. ಸೊ ನಾವು ತಂದಿರೋ ಕ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಈ ಎಣ್ಣೆನ. ಕೆಳಗಡೆ ಉಳ್ಕೊಳ್ಳೋದು ಗಸ್ಟ್. ಒಂದು ದಿನ ಎಣ್ಣೆನ ಪಾತ್ರೆನಲ್ಲೇ ಬಿಟ್ರೆ ಗಷ್ಟ ಏನಿದೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡು ಕಂಪ್ಲೀಟ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಎಣ್ಣೆ ಕಾಣುತ್ತೆ. ಸೊ ಇವಾಗ ಸೆಕೆಂಡ್ ರೌಂಡ್ ರಿಲೀಸ್ ಫ್ರೆಶ್ ಮಾಲ್ ಹೋಗ್ತಾ ಇದೆ. ಫ್ರೆಶ್ ಮಾಲ್ ಇರುತ್ತೆ ಇಲ್ಲಿಂದ. ಅವರೆಲ್ಲೋ ಬ್ಯುಸಿ ಅಂತ ಹೋಗ್ಬಿಟ್ರು, ಇವಾಗ ಅದಕ್ಕೆ ನಾನೇ ಹಾಕ್ತಾ ಇದ್ದೀನಿ. ಇದು 3ನೇ ರೌಂಡ್ ಆಗ್ತಿರೋದು ನಾವು. ಸೊ 2ನೇ ರೌಂಡು ಫುಲ್ ಕಂಪ್ಲೀಟಾಗಿ ಇವೆರಡು ಕ್ಯಾನಲ್ಲಿ ತುಂಬಿಸಿದ್ದೀವಿ. ಇದು ಕಾಲು ಭಾಗ ತುಂಬಿದೆ ಅಷ್ಟೇ, ಫುಲ್ ತುಂಬಿಲ್ಲ. ಬನ್ನಿ ನಾವೇ ಮಾಡೋಣ. ಇದನ್ನು ನೋಡಿದಾಗ ಪ್ರಾಪರ್ ಎಣ್ಣೆ ಬಾವಿ ಅಂತ ಅನಿಸುತ್ತೆ. ನೀರಿನ ಬಾವಿ ಅಲ್ಲ, ಎಣ್ಣೆ ಬಾವಿ, ಕೊಬ್ಬರಿ ಎಣ್ಣೆ ಬಾವಿ, ಬೇರೆ ಎಣ್ಣೆ ಅಲ್ಲ. ಗೈಸ್ ಎಣ್ಣೆ ಬಿಡಿಸಿದ್ದೆಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಒಳ್ಳೆ ಇಳುವರಿ ಬಂದಿದೆ. ನಮ್ಮ ಕೊಬ್ಬರಿ ಅಲ್ವಾ, ಅಂದರೆ ನಮ್ಮ ತೋಟದ ಕೊಬ್ಬರಿ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇದಕ್ಕೆ ಮುಂಚೆನೂ ಬಿಡಿಸಿದ್ವಿ, ಆವಾಗಲೂ ಅದೇ ಹೇಳಿದ್ರು, ಈಗಲೂ ಅದೇ ಹೇಳಿದ್ರು. ಕಾಮನಾಗಿ ಏನು ಬರುತ್ತೆ ಇಳುವರಿ ಎಣ್ಣೆದು, ಅದಕ್ಕಿಂತ ಜಾಸ್ತಿ ಬಂದಿದೆ ನಿಮ್ಮದು. ಕರೆಕ್ಟಾಗಿ ಸೀಸನ್ ಆಗಿರೋ ಕೊಬ್ಬರಿ ತಂದು ಮಾಡಿದ್ರೆ ಆ ಥರ ಬರುತ್ತೆ. ತಡೀರಣ ಹೋಗ್ರಪ್ಪ. ಇಲ್ಲಿ ಎಲ್ಲರೂ ಹೋಗ್ಬೇಕು, ರೈಟಲ್ಲೂ ಅವರೇ ಲೆಫ್ಟಲ್ಲೂ ಅವರೇ.